ನಮಸ್ಕಾರ. ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತು ನನ್ನ ಆತ್ಮೀಯ ಸಾರಿಗೆ ಹಿರಿಯ ಸಿಬ್ಬಂದಿಗಳೇ, ನಾನು ನಿಮ್ಮ ಚಂದ್ರು. ಸ್ನೇಹಿತರೆ, 15/4/2025ರಂದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಾರಿಗೆ ನೌಕರರ ವೇತನ ಮತ್ತು ಇತರ ಆರ್ಥಿಕ ಸೌಲಭ್ಯಗಳಿಗೆ ಸಂಬಂಧಪಟ್ಟಂಗೆ ಏನು ಸಭೆ ನಡೆದಿತ್ತೋ, ಆ ಸಭೆಯಲ್ಲಿ ಕಾರ್ಮಿಕ ಸಂಘಟನೆಗಳು ಸಾರಿಗೆ ನೌಕರರು ಪಡುತ್ತಿರುವ ಕಷ್ಟ ನಷ್ಟಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆಯಾಗುವಂತೆ, ಮನಮುಟ್ಟುವಂತೆ ಬೇಡಿಕೆಗಳನ್ನ ಸಲ್ಲಿಸಿದ ಪರಿಣಾಮ ಮಾನ್ಯ ಮುಖ್ಯಮಂತ್ರಿಗಳು ಸಹ ಸಾರಿಗೆ ನೌಕರರ ಸಮಸ್ಯೆಗಳ ಇತ್ಯರ್ಥಕ್ಕಾಗಿ ಅತಿ ಶೀಘ್ರದಲ್ಲೇ ಅಧಿಕಾರಿಗಳ ಸಭೆ ನಡೆಸಿ ನಂತರ ಕಾರ್ಮಿಕ ಸಂಘಟನೆಗಳ ಸಭೆಯನ್ನು ಕರೆದು ನಮ್ಮ ಸಮಸ್ಯೆಗಳನ್ನು ಇತ್ಯರ್ಥಪಡಿಸುವ ಬಗ್ಗೆ ಏನು ಆಶ್ವಾಸನೆ ನೀಡಿದ್ರು. ತದನಂತರ ಒಂದೂವರೆ ತಿಂಗಳಾದ್ರೂ ಸಭೆ ಕರೆಯದ ಕಾರಣ ನಮ್ಮ ಸಾರಿಗೆ ನೌಕರಲ್ಲಿ ಸಾಕಷ್ಟು ಗೊಂದಲ ಮತ್ತು ಆತಂಕಗಳು. ಅನೇಕ ನೌಕರರು ನಮಗೆ ಕರೆ ಮಾಡಿ ಒಂದೂವರೆ ತಿಂಗಳಾಗೋಯ್ತಣ್ಣ, ಇನ್ನೂ ಸಭೆ ಕರೆದಿಲ್ಲ, ಯಾವಾಗ ಕರೀತಾರೆ, ಈ ಮಧ್ಯದಲ್ಲಿ COVID-19 ಬೇರೆ ಬಂದಿದೆ, ಈ ಪೆಡಂಭೂತ ಅಟ್ಕಾಯಿಸ್ಕೊಂಡ್ಬಿಟ್ಟು ಮತ್ತೆ ಲಾಕ್ಡೌನ್ ಏನಾದರೂ ಆಗೋಗ್ಬಿಟ್ರೆ ಮತ್ತೆ ನಮ್ಮ ಸಮಸ್ಯೆಗಳು ಮತ್ತೆ ಒಂದೂವರೆ ವರ್ಷ ಆಗೋಗ್ಬಿಡುತ್ತೆ, ನಮ್ಮ ಕಷ್ಟಗಳನ್ನ ಹೇಳೋಕ್ಕಾಗಲ್ಲ. ನಾನು ನಿಮ್ಮ ಪರಿಸ್ಥಿತಿಯನ್ನು ನಮಗೆಲ್ಲ ತಿಳಿಸ್ತಾ ಇದ್ರಿ. ಅದು ನಾವು ನಿಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಬಟ್ ಪರಿಸ್ಥಿತಿಯನ್ನು ನಾನು ಎಷ್ಟು ಸಾರಿಗೆ ಸಚಿವರಿಗೆ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಅದು ನಮಗೆ ಗೊತ್ತು. ಕೂಟ ಮತ್ತು ಒಕ್ಕೂಟದ ಪದಾಧಿಕಾರಿಗಳು ಸತತವಾಗಿ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನಗಳನ್ನ ಪಡ್ತಾನೆ ಇದ್ದೀವಿ. ನಾವು ಸಾರಿಗೆ ಸಚಿವರ ಹತ್ರ ಸಾಕಷ್ಟು ನೌಕರು ಗೊಂದಲದಲ್ಲಿದ್ದಾರೆ ಮತ್ತು ಆತಂಕದಲ್ಲಿದ್ದಾರೆ, ಬೇಗ ಒಂದು ಸಭೆಯನ್ನು ಆಯೋಜನೆ ಮಾಡೋದಕ್ಕೆ ಪ್ರಯತ್ನಿಸಿ ಸರ್ ಅಂತ ನಾವು ವಿನಂತಿಸ್ತಾನೆ ಬರ್ತಾ ಇದ್ದೀವಿ. ಅದೇ ಪ್ರಾಮಾಣಿಕ ಪ್ರಯತ್ನದಲ್ಲಿ ಸಾರಿಗೆ ಸಚಿವರು ಸಹ ಮಾನ್ಯ ಮುಖ್ಯಮಂತ್ರಿಗಳ ಸಭೆಗೆ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ರು ಸ್ನೇಹಿತರೆ. ಆದರೆ ಸಮಯದ ಅಭಾವದಿಂದ ಮತ್ತು ಮುಖ್ಯಮಂತ್ರಿಗಳ ಕಾರ್ಯದ ಒತ್ತಡದಿಂದ ಸಭೆಗೆ ನಿಗದಿಯಾಗಿರಲಿಲ್ಲ. ಸೊ ಇಷ್ಟು ಪ್ರಾಮಾಣಿಕ ಪ್ರಯತ್ನಗಳು ಸಾರಿಗೆ ಸಚಿವರು ಮಾಡಿದ ಪರಿಣಾಮದಿಂದ ಇವತ್ತು ನಾವು ಮತ್ತೆ ಸಾರಿಗೆ ಸಚಿವರನ್ನ ಭೇಟಿ ಮಾಡಿ ಈ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಸಾರಿಗೆ ಸಚಿವರು ಇಲ್ಲಪ್ಪ, ಇದೇ ತಿಂಗಳು 13/6/2025ರಂದು ಸಭೆ ನಿಗದಿಯಾಗಿದೆ, ಇದು 100% ಶೋರು. ಇನ್ ಕೇಸ್ ಆಫ್ ಏನಾದರೂ ಮುಖ್ಯಮಂತ್ರಿಗಳಿಗೆ ಕಾರ್ಯದ ಒತ್ತಡದಿಂದ ಮುಂದೂಡಿದ್ರೆ ಮರುದಿನ ಅಂದರೆ 14/6/2025ರಂದು ಸಭೆ ಅಂತೂ ನಿಗದಿಯಾಗಿದೆ. ದಯವಿಟ್ಟು ಯಾರು ಗೊಂದಲಕ್ಕೆ ಹೋಗಬೇಡಿ. ನಿಮ್ಮ ಸಮಸ್ಯೆಗಳು ಆದಷ್ಟು ಶೀಘ್ರದಲ್ಲೇ ಅಂದರೆ ಈ ಸಭೆಯಲ್ಲಿ ನಿವಾರಣೆ ಆಗುವ ಪ್ರಯತ್ನಗಳಂತೂ ನಡೀತವೆ ಅನ್ನೋದು ವಿಚಾರಗಳನ್ನ ಮಾನ್ಯ ಸಾರಿಗೆ ಸಚಿವರು ಇವತ್ತು ನಮಗೆ ಭರವಸೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಮತ್ತು ಇನ್ನೊಂದು ಗೊಂದಲಗಳು ನಮಗೆ ಈಗ KSRTC ವ್ಯವಸ್ಥಾಪಕ ನಿರ್ದೇಶಕರಾದ ಅನ್ಬುಕುಮಾರ್ ಸರ್ ಅವರು ಟ್ರಾನ್ಸ್ಫರ್ ಆಗ್ಬಿಟ್ಟವ್ರೆ. ಇನ್ನೂ ಅಲ್ಲಿ ಯಾರೂ ಬಂದಿಲ್ಲ. ಇನ್ನು ಬಂದ್ರೇನೋ ಅವರು ಬಂದು ಚೇರಲ್ಲಿ ಕೂತ್ಕೊಂಡು ಆ ಸಮಸ್ಯೆಗಳೆಲ್ಲ ಅವರು ಅರ್ಥೈಸ್ಕೊಂಡು ಅದೆಲ್ಲ ಮಾಡೋಕ್ಕೆ ಇನ್ನೊಂದು ಎಷ್ಟು ತಿಂಗಳಾಗುತ್ತೋ ಅನ್ನೋದು ಗೊಂದಲಗಳು ನಿಮಗೆಲ್ಲ ಇರ್ತವೆ ಸ್ನೇಹಿತರೆ. ಸೊ ಯಾಕಂದರೆ KSRTCನೇ ವ್ಯವಸ್ಥಾಪಕ ನಿರ್ದೇಶಕರು ವೇತನಕ್ಕೆ ಸಂಬಂಧಪಟ್ಟಂಗೆ ಮುಖ್ಯ ನಿರ್ಧಾರವನ್ನು ತಗೊಳ್ಳುವಂಥ ಪ್ರಮುಖ ಸ್ಥಾನದಲ್ಲಿ ಇರ್ತಾರೆ. ಸೊ ಈ ವಿಚಾರವಾಗಿ ಸಹ ನಾವು ಮಾನ್ಯ ಸಾರಿಗೆ ಸಚಿವರ ಹತ್ರ ಕೇಳಿದಾಗ ಇಲ್ಲಪ್ಪ, ಈ ವೇತನಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆ ಇತ್ಯರ್ಥ ಆಗೋವರೆಗೂ ಮಾನ್ಯ ಅನ್ಬುಕುಮಾರ್ ಸರ್ ಅವರೇ ಮುಂದುವರಿತಾರೆ ಅನ್ನೋ ಒಂದು ವಿಚಾರನೂ ಸಹ ಅವರು ನಮಗೆ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ನಿಮಗೆ ಎರಡೂ ವಿಚಾರಗಳು ಏನು ಗೊಂದಲಗಳಿತ್ತು ಅದು ನಿವಾರಣೆ ಆಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಇರಲಿ ಸ್ನೇಹಿತರೆ. ಆಮೇಲೆ ಇನ್ನೊಂದು ವಿಚಾರದಲ್ಲಿ ಏನು ಮುಷ್ಕರದ ಸಮಯದಲ್ಲಿ ವಜಾಗೊಂಡು ನ್ಯಾಯಾಲಯದ ಮಧ್ಯಂತರ ಆದೇಶದಲ್ಲಿ ದೂರದ ಸ್ಥಳಗಳಲ್ಲಿ BMTCಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು ಅವರಿಗೆಲ್ಲ ಇವತ್ತು ಒಂದು ಸಿಹಿ ಸುದ್ದಿ ಏನಂದರೆ, ಒಂದು ಬಾರಿ ಅವ್ರಿಗೂ ಸಹ ವರ್ಗಾವಣೆ ಚಾನ್ಸನ್ನು ಕೊಟ್ಟರೆ. ಇಷ್ಟು ದಿನ ಅವರಿಗೆ ವರ್ಗಾವಣೆ ಜನರಲ್ ಟ್ರಾನ್ಸ್ಪೋರ್ಟಲ್ಲಿ ಅವರಿಗೆ ಚಾನ್ಸ್ ಸಿಕ್ಕಿರಲಿಲ್ಲ. ಆದರೆ ಮಾನ್ಯ ಸಾರಿಗೆ ಸಚಿವರು ಇವತ್ತು ಮತ್ತೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಿಗೆ ಕರೆ ಮಾಡಿ ಅದೇನೋ ಒಂದು ಮಾಡಿಕೊಟ್ಬಿಡ್ರಪ್ಪ ಅಂತ ಕೇಳಿದ ಪರಿಣಾಮನೂ ಮತ್ತು ಸತತವಾಗಿ ಪಾಪ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಸಹ ಪ್ರಾಮಾಣಿಕವಾಗಿ ಅವರು ಮಾಡಿಕೊಡ್ಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇರೋದ್ರ ಕಾರಣ ಇವತ್ತು ಒಂದೊಂದು ಆರ್ಡರ್ ಬಂದಿದೆ ಸ್ನೇಹಿತರೆ. ಹಂತವಾಗಿ ನಮ್ಮ ಮುಷ್ಕರದಲ್ಲಿ ವಜಾಗೊಂಡ ನೌಕರರಿಗೂ ಸಹ ಎಲ್ಲೋ ಒಂದು ಕಡೆ ರಿಲೀಫ್ ಎರಡೂ ಸಿಗ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಎರಡು ವಿಚಾರಗಳನ್ನ ತಿಳಿಸೋಕ್ಕೆ ನಾನು ಈ ವಿಡಿಯೋನ ಮಾಡಿದೆ ಸ್ನೇಹಿತರೆ. ಸತತವಾಗಿ ಪ್ರಯತ್ನದಿಂದ ಪಟ್ಟರೆ ಮಾತ್ರನೇ, ಅದರಲ್ಲೂ ಪ್ರಾಮಾಣಿಕತೆ ಇರಬೇಕು, ಪಟ್ಟರೆ ಮಾತ್ರನೇ ಪ್ರತಿಫಲಗಳು ಸಿಗುತ್ತೆ ಅನ್ನೋದರಲ್ಲಿ ನಾನು ಅಚಲವಾಗಿ ನಂಬಿರೋ. ಕೂಟ ಮತ್ತು ಒಕ್ಕೂಟದ ಪದಾಧಿಕಾರಿಗಳು ನೀವು ಎಷ್ಟು ಫೋನ್ಗಳು ಮಾಡಿ ಅಣ್ಣ ಏನಾಗೋಯ್ತಣ್ಣ ಎತ್ತಾಗೋಯ್ತಣ್ಣ ಅನ್ನೋ ಒಂದು ರೀತಿಯಲ್ಲಿ ನಿಮಗೆ ಗೊಂದಲ ಆತಂಕಗಳಿಗೆ ಆ ಗೊಂದಲ ಮತ್ತು ಆತಂಕಗಳ ಮೂಡ್ಸಕ್ಕಂತಲೇ ಕೆಲವು ಜನ ಇದ್ದಾರೆ. ಅವ್ರು ಏನು ಮಾಡ್ತಾರೆ ಇಲ್ವೋ ಒಂದು ರೀತಿಯ ಪ್ರಚೋದನೆ ಅಂತೂ ಮಾಡಿ ನಿಮಗೆ ಗೊಂದಲ ಮತ್ತು ಆತಂಕಕ್ಕೆ ತಗೊಂಡೋಗಿ ಬೆಳೆಸ್ತಾರೆ. ಇದರ ಪರಿಣಾಮವನ್ನು ನಾವು ಅನುಭವಿಸಿದ್ದೀವಿ. ಮತ್ತೆ ಆ ಪ್ರಚೋದನೆಗೆ ಒಳಗಾಗೋದು ಬೇಡ. ನಾವೇನು ತಾಳ್ಮೆಯಿಂದ ಇದ್ದೀವಿ, ತಾಳ್ಮೆಯಿಂದ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ತಡವಾಗಿ
ಸಿಕ್ಕಿದ್ರೇನೋ ಅಡವಾಗಿ ಸಿಗುತ್ತೆ ಅನ್ನೋದ್ರ ಮೇಲೆ ನಂಬಿಕೆ ಇಟ್ಟವರು ನಾವು. ಆ ಒಂದು ಪ್ರಯತ್ನದ ಪರಿಣಾಮವಾಗಿ ಇವತ್ತು ಏನು ನಮಗೆ ಒಂದು ರೀತಿಯ ಸಿಹಿ ಸುದ್ದಿಗಳು ಸಿಗ್ತಾ ಇದ್ದಾವೆ. ಇದು ಸಿಹಿ ಸುದ್ದಿ ನಮ್ಮ ಜೀವನಕ್ಕೂ ಸಿಹಿ ಆಗುವಂಥ ವಿಚಾರಗಳು ಹೊರಬರಲಿ ಮತ್ತು ಈ ಬಾರಿಯ ಸಭೆಯಲ್ಲಿ ನಮ್ಮ ಏನು ಶಾಶ್ವತ ಪರಿಹಾರಕ್ಕೆ ನಾವು ಪ್ರಯತ್ನಗಳನ್ನ ಪಟ್ಟಿದ್ದೀವೋ ಅದರ ಪ್ರತಿಫಲ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ಕೆಲಸಗಳನ್ನ ಮಾಡೋಣ. ಸ್ನೇಹಿತರೆ, ಎಲ್ಲರೂ ಏನು ಪ್ರಯತ್ನಗಳಿಂದ ಪ್ರತಿಫಲಗಳನ್ನ ಪಟ್ಟಿದ್ದಾರೆ ತಾವೆಲ್ಲ ನೋಡಿರ್ಬೋದು. ಸರ್ಕಾರದ ಬೇರೆ ಬೇರೆ ಇಲಾಖೆಗಳು, ನಿಗಮ ಮಂಡಳಿಗಳು ಅವರೆಲ್ಲರೂ ನೆಮ್ಮದಿ ಮತ್ತು ಸುಖದಿಂದಿದ್ದಾರೆ. ಸಾರಿಗೆ ನೌಕರು ಮಾತ್ರನೇ ಇನ್ನೂ ಎಲ್ಲೋ ಒಂದು ಕಡೆಯಲ್ಲಿ ಇನ್ನೂ ಆರ್ಥಿಕವಾಗಿ ತುಂಬ ಕೇಳಬಾರದ ಸ್ಥಿತಿಯಲ್ಲಿ ನಾವಿದ್ದೀವಿ. ಆದ್ರೂ ಪ್ರಯತ್ನಗಳಿಂದ ಖಂಡಿತ ನಾವು ಪ್ರತಿಫಲಗಳನ್ನ ಪಡೆಯುವ ನಿಟ್ಟಿನಲ್ಲಿ ನಾವು ಮುಂದುವರಿಯೋಣ. ಸೊ ಈ 2 ವಿಚಾರಗಳನ್ನ ತಿಳಿಸಿ ಈ ವಿಡಿಯೋನ ಮುಗಿಸ್ತೀನಿ. ದಯವಿಟ್ಟು ಆದಷ್ಟು ಈ ವಿಡಿಯೋನ ನಮ್ಮ ನೌಕರಿಗೆ ತಲುಪುವಂತೆ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜಾಯ್ನ್ ಆಗಬೇಕಂತ ಕೇಳಿಸ್ತಾ ಈ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.